ಹಾಯ್ ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ಸೊ ಇಲ್ಲಿ ನಾನು ಬಾಳೆಹಣ್ಣು ಯಾವತ್ತೂ ಆಲ್ ಸೀಸನ್ ಸಿಗುತ್ತೆ ಆಲ್ಮೋಸ್ಟ್ ಅಂತ ಹೇಳೋದಾದರೆ, ಸೊ ಬಾಳೆಹಣ್ಣಿಂದ ಮಾಡೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಕೇರಳ ಡಿಶ್ ಥರನೂ ಹೇಳ್ಬೋದು. ಫಸ್ಟ್ ನಾವು ಬಾಳೆ ಎಲೆನ ಬಾಡಿಸ್ಕೊಳ್ಳೋಣ. ಇದಕ್ಕೆ ಬಾಳೆಹಣ್ಣಿನ ಅಡ ಅಂತ ಹೇಳ್ತಾರೆ, ಬಾಳೆಹಣ್ಣಿನ ಕೊಟ್ಟಿಗೆ ಅಂತ ಹೇಳ್ಬೋದು, ಬಾಳೆಹಣ್ಣಿನ ಕಡುಬು ಅಂತ ಹೇಳ್ಬೋದು, ಏನು ಬೇಕಾದರೂ ಹೆಸರಿಟ್ಕೊಳ್ಬೋದು. ಬಟ್ ಕೇರಳ ಸ್ಟೈಲಲ್ಲಿ ಅಂತ ಹೇಳೋದಾದರೆ ಬಾಳೆಹಣ್ಣಿನ ಅಡ ಅಂತ ಹೇಳ್ತಾರೆ. ಒಂದೆರಡು ಬಾಳೆಹಣ್ಣನ್ನ ಕಟ್ ಮಾಡ್ಕೊಂಡು ಈ ಥರ ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸಿಹಿಗೆ ತಕ್ಕಷ್ಟು ನಾವು ಬೆಲ್ಲನ ಹಾಕ್ಕೋಬೇಕು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು ಅಂದಾಜಲ್ಲಿ ಕಣ್ಣಂದಾಜಲ್ಲೇ ಹಾಕಿದ್ದೀನಿ. ಸಿಹಿಗೆ ಅನುಗುಣವಾಗಿ 2 ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಅದಾದಮೇಲೆ ಉಪ್ಪು ಹಾಕ್ಕೋಬೇಕು. ಅಡುಗೆ ಅಂದಮೇಲೆ ಉಪ್ಪು ಬೇಕೇ ಬೇಕಲ್ವ. ಅದಾದಮೇಲೆ 1/4 ಕಪ್ ರವೆ, ಸಣ್ಣ ರವೆನ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಎಲ್ಲ ಹೊಂದ್ಕೊಂಡ್ಮೇಲೆ ನಾವು 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ. ಹಾಗೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಅಕ್ಕಿ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಗೋಧಿ ಹಿಟ್ಟಲ್ಲಿ ಮಾತ್ರ ಮಾಡ್ಬೋದು. ಅದೊಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಹಾಗೆ ತೆಂಗಿನ ತುರಿ ಕೂಡ ಇದ್ದರೆ ಹಾಕ್ಕೊಳ್ಬೋದು. ತೆಂಗಿನಕಾಯಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ನೀರು ಕಡಿಮೆ ಆಯಿತು ಅಂತ ಆದರೆ ಬಿಸಿನೀರೇ ಹಾಕ್ಕೋಬೇಕು. ಆಮೇಲೆ ಹಾಕ್ಕೊಳ್ಳುವಾಗ ನಾನು ಮಧ್ಯದಲ್ಲಿ ಬಿಸಿನೀರೇ ಹಾಕ್ಕೊಂಡಿದ್ದು, ಓಕೆನಾ. ಸೊ ಇವಾಗ ಅದನ್ನು ಈ ಥರ ಗಟ್ಟಿ ಥರ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಇಟ್ಕೋಬೇಕು. ಬಾಳೆ ಎಲೆಯನ್ನು ಬಾಡಿಸ್ಕೋಬೇಕು, ಇಲ್ಲಾಂದರೆ ಹರಿದು ಹೋಗುತ್ತೆ. ಸೊ ಈ ಥರ ಮಡ್ಚ್ಕೊಂಡು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು. ಸೊ ಈ ಥರ ಒಂದೊಂದು ಬಾಳೆಯಲ್ಲಿ 2 ಹಿಡಿಯುತ್ತೆ. ದೊಡ್ಡ ಬಾಳೆ ಆದರೆ 2, ಇಲ್ಲ ಅಂದರೆ ಚಿಕ್ಕದಾದರೆ 1 ಹಿಡಿಯುತ್ತೆ. ಸೊ ನಾವು ಅದನ್ನು ಬೇಯಿಸ್ಕೊಳ್ಳೋದು. ಓಕೆ, ಫೈನ್. ಸೊ ಇವಾಗ ಈ ಥರ ಗಟ್ಟಿ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅರಿಶಿನ ಎಲೆ, ಟರ್ಮೆರಿಕ್ ಲೀವ್ಸಲ್ಲಿ ಕೂಡ ಮಡಚ್ಕೊಳ್ಬೋದು. ಅದು ಇನ್ನೊಂದು ಥರ ಫ್ಲೇವರ್ ಕೊಡುತ್ತೆ. ಅದು ಕೂಡ ತುಂಬಾ. ಈಗ ಹಬೆಯಲ್ಲಿ ಇದು ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್, ಇಷ್ಟೊಂದು ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ. ಸೊ ಟ್ರೈ ಮಾಡಿ ನನಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಕ್ ಕೇರ್. ಮುಂದಿನ ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.